ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 5,000 ಸ್ಟಾಕ್ಸ್ ಇದಾವೆ. ಅದರಲ್ಲಿ 2,000 ಸ್ಟಾಕ್ಸ್ ಆಕ್ಟಿವ್ ಇದಾವೆ. ಸ್ಟಾಕ್ಸ್ ಪ್ರೈಸ್ ಬಂದು 50 ಪೈಸೆಯಿಂದ ಕೂಡ ಶುರುವಾಗುತ್ತೆ, ₹1 ಕೂಡ ಶುರುವಾಗುತ್ತೆ, ₹10, ₹50, ₹100, ₹1,000, ₹2,000, ₹5,000, ₹10,000, ₹20,000, ₹1,00,000 ತನಕ ಕೂಡ ಸ್ಟಾಕ್ಸ್ ಅನ್ನ ನಾವು ನೋಡೋದಿಕ್ಕೆ ಸಿಗತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಹೊಸ ಇನ್ವೆಸ್ಟರ್ಸ್ ಅಥವಾ ಮಿಡ್ಲ್ ಕ್ಲಾಸ್ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡಿದಾಗ ಅವರು ನೋಡುವಂತಹ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಾದ್ರೂ ಇದ್ರೆ ಅದು ಒಂದು ಸ್ಟಾಕ್ ನ ಬೆಲೆ ಆಗಿರುತ್ತೆ. ಹೌದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್, ಕಡಿಮೆ ಬಜೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋರು, ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಇಟ್ಕೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡೋರಿಗೆ ಸ್ಟಾಕ್ ಪ್ರೈಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ 50,000ದಿಂದ ಶುರು ಮಾಡ್ತಾ ಇದ್ದೀನಿ, 1,00,000ದಿಂದ ಶುರು ಮಾಡ್ತಾ ಇದ್ದೀನಿ, 20,000ದಿಂದ ಶುರು ಮಾಡ್ತಾ ಇದ್ದೀನಿ ಅನ್ನೋರ್ಗೆಲ್ಲ ಕೂಡ ತುಂಬಾ ಬೆಲೆ ಇರುವಂತಹ ಸ್ಟಾಕ್ಸ್ ಅನ್ನ ಹೆಚ್ಚಾಗಿ ಬೈ ಮಾಡೋದಿಕ್ಕೆ, ಹೆಚ್ಚಾಗಿ ಕ್ವಾಂಟಿಟೀಸ್ ಅನ್ನ ಬೈ ಮಾಡೋದಿಕ್ಕೆ ಆಗೋದಿಲ್ಲ. ಹೌದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಯಾರ ಹತ್ರ ಕಡಿಮೆ ಇದೆಯೋ ಅವ್ರಿಗೋಸ್ಕರ ಅಂತಾನೆ ಈ ವಿಡಿಯೋದಲ್ಲಿ ನಾನು 3 ಪೆನ್ನಿ ಸ್ಟಾಕ್ ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ 3 ಪೆನ್ನಿ ಸ್ಟಾಕ್ಸ್ ಆಲ್ಮೋಸ್ಟ್ ಬಿಲೋ ₹75 ರೇಂಜ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂಚೆ ನಾವೆಲ್ಲ ಏನೇನೆಲ್ಲ ನೋಡ್ಬೇಕಾಗತ್ತೆ, ಮುಂದೆ ಕೂಡ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ ಆದ್ಮೇಲೆ ನಾವು ಏನೇನೆಲ್ಲ ನೋಡ್ಬೇಕಾಗತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಈ ಲಿಸ್ಟ್ ಅಲ್ಲಿ ಫಸ್ಟ್ ಬರ್ತಾ ಇರೋ ಸ್ಟಾಕ್ ಬಂದು IDFC ಫಸ್ಟ್ ಬ್ಯಾಂಕ್ ಲಿಮಿಟೆಡ್ ಅಂತ. ಹೌದು, IDFC ಫಸ್ಟ್ ಬ್ಯಾಂಕ್ ಅನ್ನೋದು ಬಿಸ್ನೆಸ್ ಆಫ್ ಬ್ಯಾಂಕಿಂಗ್ ಸರ್ವಿಸ್ ಆಗಿರುತ್ತೆ, ಬ್ಯಾಂಕಿಂಗ್ ನ ಒಂದು ಸೆಕ್ಟರ್ ಸ್ಟಾಕ್ ಆಗಿರುತ್ತೆ. 2018ರಲ್ಲಿ IDFC ಬ್ಯಾಂಕ್ ಎಸ್ಟಾಬ್ಲಿಷ್ ಆಯಿತು ಅಂತ ಹೇಳ್ಬೋದು. ಅದೇ ರೀತಿ ಕೀ ಪಾಯಿಂಟ್ಸ್ ಅನ್ನ ನಾವು ನೋಡೋದಾದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಿಂಗ್ ಅಲ್ಲಿ ಒಂದೊಳ್ಳೆ ಹೆಸರು ಮಾಡ್ತಾ ಇರೋ ಕಂಪನಿ ಯಾವ್ದಾದ್ರು ಇದ್ರೆ ಅದು IDFC ಫಸ್ಟ್ ಬ್ಯಾಂಕ್ ಲಿಮಿಟೆಡ್ ಅಂತ ಹೇಳ್ಬೋದು. ಹೌದು, ಇತ್ತೀಚಿನ ವರ್ಷಗಳಲ್ಲಿ IDFC ಫಸ್ಟ್ ಬ್ಯಾಂಕ್ ಏನಿದೆ ತುಂಬಾ ಅಂದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಇವಾಗ ಇದೇ IDFC ಫಸ್ಟ್ ಬ್ಯಾಂಕ್ ಲಿಮಿಟೆಡ್ ನ ಸ್ಟಾಕ್ ಪ್ರೈಸ್ ಬಂದು ₹62 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆಲ್ಮೋಸ್ಟ್ ₹90 ಇವತ್ತು ₹62 ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಇತ್ತೀಚೆಗೆ ನಡೆದಂತಹ ಮಾರ್ಕೆಟ್ ಕರೆಕ್ಷನ್ ನಲ್ಲಿ IDFC ಫಸ್ಟ್ ಬ್ಯಾಂಕ್ ಕೂಡ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 10 to 20% ಅಷ್ಟು IDFC ಫಸ್ಟ್ ಬ್ಯಾಂಕ್ ಅಲ್ಲಿ ನಾವು ಫಾಲ್ ನೋಡಿದೀವಿ ರೀಸೆಂಟ್ ಟೈಮ್ಸ್ ಅಲ್ಲಿ. ಸೊ ಅದೇ ರೀತಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 45,625 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುತ್ತೆ. ಸ್ಟಾಕ್ PE ರೇಷಿಯೋ ಪ್ರಕಾರ ಸ್ಟಾಕ್ ತೀರಾ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಇಲ್ಲ, ಆಲ್ಮೋಸ್ಟ್ ನಿಯರ್ ಟು ಒಂದು ಫೇರ್ ವ್ಯಾಲ್ಯೂ ನಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿ ROCE 6.93, ROE 10.1% ಇದೆ. ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು. ತೀರಾ ಹೈಯರ್ ಅಂತೂ ಅಲ್ಲ, ಹಂಗಂತ ತೀರಾ ಲೋವರ್ ಅಂತೂ ಅಲ್ಲ, ಒಂದು ಡೀಸೆಂಟ್ ROE ನ ಮೇಂಟೈನ್ ಮಾಡಿದೆ. ಅದೇ ರೀತಿ ROCE ಕೂಡ 6.93%, ಅದು ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇರೋದು ಒಂದೊಳ್ಳೆ ROCE ನೇ ಮೇಂಟೈನ್ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ROCE ಅನ್ನೋದನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಡಿವಿಡೆಂಟ್ ಅನ್ನ ನೋಡೋದಾದ್ರೆ ಡಿವಿಡೆಂಟ್ ಈ ಕಂಪನಿ ಕೊಡ್ತಾ ಇಲ್ಲ. ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಿದ್ರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಂದು IDFC ಫಸ್ಟ್ ಬ್ಯಾಂಕ್ ನ ಅಟ್ ಪ್ರೆಸೆಂಟ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪ್ರಕಾರ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿದೆ ಸ್ಟಾಕ್ ಅಂತ ಹೇಳ್ಬೋದು IDFC ಫಸ್ಟ್ ಬ್ಯಾಂಕ್. ಇನ್ನು ಇದೇ ಕಂಪನಿಯ ಟೋಟಲ್ ರೆವೆನ್ಯೂ ಅನ್ನ ನಾವು ನೋಡೋದಾದ್ರೆ ನೀವು ನೋಡಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ಅಲ್ಲಿ ತುಂಬಾ ಚೆನ್ನಾಗಿ ಬೆಳವಣಿಗೆಯನ್ನ ಕಾಣ್ತಾ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ರೀಸೆಂಟ್ ಆಗಿ ಲಾಸ್ಟ್ 3 ಕ್ವಾರ್ಟರ್ಸ್ ಇಂದ ನಾವು ನೋಡೋದಾದ್ರೆ ಮಾರ್ಚ್ 2024ರಲ್ಲಿ 9,861 crore ಇದ್ರೆ, ಅದೇ ರೀತಿ ಜೂನ್ 2024ಗೆ ಅದು 10,407 crore ಆಗಿದೆ. ಇನ್ನು ರೀಸೆಂಟ್ ಕ್ವಾರ್ಟರ್ ಅಲ್ಲಿ ಸೆಪ್ಟೆಂಬರ್ 2024 ಅಲ್ಲಿ 10,684 crore ಆಗಿದೆ. ಸೊ ರೆವೆನ್ಯೂ ಅಲ್ಲಿ ಒಂದು ಗ್ರೋತ್ ಅನ್ನ ನಾವು ಕಾಣ್ತಾ ಇದೀವಿ. ಸ್ಟೇಬಲ್ ರೆವೆನ್ಯೂ ಅನ್ನ ಇವರು ಜನರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಇನ್ನು ನೆಟ್ ಪ್ರಾಫಿಟ್ ಅನ್ನ ನಾವು ನೋಡೋದಾದ್ರೆ ಲಾಸ್ಟ್ 3 ಕ್ವಾರ್ಟರ್ ಅಲ್ಲಿ ಮಾರ್ಚ್ 2024ರಲ್ಲಿ 724 ಕೋಟಿ ಪ್ರಾಫಿಟ್ ಇದ್ರೆ, ಜೂನ್ ಅಲ್ಲಿ 680 ಕೋಟಿ, ಅದೇ ರೀತಿ ಸೆಪ್ಟೆಂಬರ್ ಅಲ್ಲಿ ಕೇವಲ 200 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. ಪ್ರಾಫಿಟ್ ಅನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದೊಂದು ನಾವು ನೋಡ್ಬೇಕಾಗಿರುವಂತಹ ಒಂದು ವಿಷಯ ಆಗಿರುತ್ತೆ. ಸೊ ಪ್ರಾಫಿಟ್ ಗ್ರೋತ್ ಅನ್ನೋದು ಮತ್ತೆ ಇನ್ಕ್ರೀಸ್ ಆಗ್ಬೇಕಾಗತ್ತೆ ಬರುವಂತ ದಿವಸದಲ್ಲಿ. ಅದೇ ರೀತಿ ನಾವೇನಾದ್ರೂ ಇನ್ನು ಆನ್ಯುವಲ್ ರಿಸಲ್ಟ್ಸ್ ಅಂದ್ರೆ ಇಯರ್ ಆನ್ ಇಯರ್ ರಿಸಲ್ಟ್ಸ್ ಅನ್ನಲ್ಲಿ ನಾವು ನೆಟ್ ಪ್ರಾಫಿಟ್ ಅನ್ನ ನಾವು ನೋಡೋದಾದ್ರೆ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ರೈಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹೌದು, ಪ್ರೀವಿಯಸ್ ಇಯರ್ ಮಾರ್ಚ್ 2023ರಲ್ಲಿ 2,437 ಕೋಟಿ ಪ್ರಾಫಿಟ್ ಇದ್ರೆ, ಇದೇ ಮಾರ್ಚ್ 2024ಕ್ಕೆ ಅದು 2,956 ಕೋಟಿ ಆಗಿದೆ. ಸೊ ರೀಸೆಂಟ್ ಆಗಿ ಒಳ್ಳೆ ಪ್ರಾಫಿಟ್ ಅನ್ನ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇದೇ ಸ್ಟಾಕ್ ನ
ಶೇರ್ ಹೋಲ್ಡಿಂಗ್ ಸಮ್ಮರಿಯನ್ನ ಚೆಕ್ ಮಾಡಿದಾಗ FII ಹೋಲ್ಡಿಂಗ್ ಬಂದು 27.3% ಅನ್ನ ಹೋಲ್ಡ್ ಮಾಡಿದ್ದಾರೆ. ಪಬ್ಲಿಕ್ 47% ಇದ್ರೆ ಅದರ್ಸ್ 20.4% ಇದೆ. ಇನ್ನು ಮ್ಯೂಚುವಲ್ ಫಂಡ್ ಹೌಸಸ್ 5% ಅಷ್ಟು ಈ ಸ್ಟಾಕ್ ಅಲ್ಲಿ ಹೋಲ್ಡಿಂಗ್ಸ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಹಿಸ್ಟಾರಿಕಲ್ FII ಹೋಲ್ಡಿಂಗ್ಸ್ ಅನ್ನ ನಾವು ಗಮನಿಸಬೇಕು. ಪ್ರೀವಿಯಸ್ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ ಆಲ್ಮೋಸ್ಟ್ 19.57 ಇತ್ತು. ಅದೇ ರೀತಿ ರೀಸೆಂಟ್ ಅಕ್ಟೋಬರ್ ಅಲ್ಲಿ ನೋಡಿದ್ರೆ 27.3% ಅಷ್ಟು FII ಹೋಲ್ಡಿಂಗ್ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಪ್ರೀವಿಯಸ್ ಕ್ವಾರ್ಟರ್ಗಿಂತ ಆಲ್ಮೋಸ್ಟ್ 7 to 8% ಅಷ್ಟು FII ಹೋಲ್ಡಿಂಗ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇದೊಂದು ಹೈಲಿ ನೋಟಿಸಬಲ್ ಪಾಸಿಟಿವ್ ಥಿಂಗ್ ಆಗಿರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಈ ಪರ್ಟಿಕ್ಯುಲರ್ FII ಹೋಲ್ಡಿಂಗ್ಸ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೊಂಡಿರೋದು. ಅದೇ ರೀತಿ ಮ್ಯೂಚುವಲ್ ಫಂಡ್ ಹೌಸಸ್ ಅನ್ನ ನಾವು ಗಮನಿಸಬೇಕು. ಸೆಪ್ಟೆಂಬರ್ 2024ರಲ್ಲಿ 2.39 ಇತ್ತು. ಅದೇ ರೀತಿ ಅಕ್ಟೋಬರ್ ಕ್ವಾರ್ಟರ್ಗೆ 5% ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇವರು ಕೂಡ ಆಲ್ಮೋಸ್ಟ್ ಡಬಲ್ ಮಾಡಿದ್ದಾರೆ ಈ ಸ್ಟಾಕ್ ಅಲ್ಲಿ ಮ್ಯೂಚುವಲ್ ಫಂಡ್ ಹೌಸಸ್ ಇನ್ವೆಸ್ಟ್ಮೆಂಟ್ ಮಾಡೋದು. ಸೊ ಈ ಎರಡೂ ಕೂಡ ನಮಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಇದೆಲ್ಲವನ್ನು ಗಮನಿಸಿದ್ರೆ IDFC ಫಸ್ಟ್ ಬ್ಯಾಂಕ್ ಅನ್ನೋದು ಅಟ್ರಾಕ್ಟಿವ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಅದು ಕೂಡ ಬಿಲೋ 100 rupees ಸ್ಟಾಕ್ಸ್ ಅಲ್ಲಿ ಇದೊಂದು ಸ್ಟಾಕ್ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು, IDFC ಫಸ್ಟ್ ಬ್ಯಾಂಕ್ ಲಿಮಿಟೆಡ್. ಸೊ ಇನ್ನು ಈ ಲಿಸ್ಟ್ ಅಲ್ಲಿ ನಮಗೆ ಸಿಗ್ತಾ ಇರುವಂತಹ ಎರಡನೇ ಸ್ಟಾಕ್ ಬಂದು ಸ್ಪೈಸ್ ಜೆಟ್ ಲಿಮಿಟೆಡ್ ಅಂತ. ಸ್ಪೈಸ್ ಜೆಟ್ ಲಿಮಿಟೆಡ್ ಕೂಡ 58 ರೂಪಾಯಲ್ಲಿ ಇವತ್ತು ಟ್ರೇಡ್ ಆಗ್ತಾ ಇರೋದು. ಸೊ ಮುಂದೆ ಬರುವಂತಹ ದಿವಸದಲ್ಲಿ ಸ್ಪೈಸ್ ಜೆಟ್ ಲಿಮಿಟೆಡ್ ಅಲ್ಲಿ ಒಂದೊಳ್ಳೆ ಮೊಮೆಂಟಮ್ ಬರ್ಬೋದಾ ಅಂತ ನಾವು ನೋಡೋದಾದ್ರೆ, ಅದಕ್ಕೂ ಮುಂಚೆ ಸ್ಪೈಸ್ ಜೆಟ್ ಲಿಮಿಟೆಡ್ ಅನ್ನೋದು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಆಗಿರುತ್ತೆ, ಎಸ್ಪೆಷಲಿ ಏರ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಆಗಿರುತ್ತೆ. ಪ್ಯಾಸೆಂಜರ್ಸ್ ಇರ್ಬೋದು, ಕ್ಯಾರೇಜ್ ಇರ್ಬೋದು ಅಥವಾ ಕಾರ್ಗೋ ಇರ್ಬೋದು, ಎಲ್ಲದರಲ್ಲೂ ಕೂಡ ಇವರು ಏರ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಒಂದು ಒಳ್ಳೆಯ ಕಂಪನಿ ಆಗಿರುತ್ತೆ ಸ್ಪೈಸ್ ಜೆಟ್ ಲಿಮಿಟೆಡ್ ಅನ್ನೋದು. ಸೊ ಒಂದು ದಿವಸದಲ್ಲಿ ಇವರು 250 ಡೈಲಿ ಫ್ಲೈಟ್ಸ್ ಅನ್ನ 48 ಡೆಸ್ಟಿನೇಷನ್ಸ್ಗೆ ವಿತ್ ಇನ್ ಇಂಡಿಯಾ ಮತ್ತೆ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸ್ಗೆ ಇವರು ಕಳಿಸ್ತಾ ಇದ್ದಾರೆ. ಇದರಲ್ಲಿ ಇನ್ಕ್ಲೂಡಿಂಗ್ ಬೋಯಿಂಗ್ 737 ಮ್ಯಾಕ್ಸ್ ಮತ್ತೆ ಬೋಯಿಂಗ್ 700 ಅಂಡ್ Q400 ಕೂಡ ಇನ್ಕ್ಲೂಡ್ ಆಗಿರೋದು ಅಟ್ರಾಕ್ಟಿವ್ ಆಗಿದೆ. ಈ ವಿಡಿಯೋನ ಕಂಟಿನ್ಯೂ ಮಾಡಕ್ ಮುಂಚೆ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಝೀರೋ ಬ್ರೋಕರೇಜ್ ಅಕೌಂಟ್ ಬೆನಿಫಿಟ್ಸ್ ಹೊಂದಿರುವ ಎಂ ಸ್ಟಾಕ್ ಬಗ್ಗೆ. ನೀವು ಎಂ ಸ್ಟಾಕ್ ಡಿಮ್ಯಾಟ್ ಅಕೌಂಟ್ ಅನ್ನ ಉಪಯೋಗಿಸೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಬ್ರೋಕರೇಜ್ ಚಾರ್ಜಸ್ ಇರೋದಿಲ್ಲ. ಝೀರೋ ಬ್ರೋಕರೇಜ್ ಟ್ರೇಡಿಂಗ್ ಅಕೌಂಟ್ ಆಗಿರುತ್ತೆ. ಡೆಲಿವರಿ, ಫ್ಯೂಚರ್ಸ್, ಆಪ್ಷನ್ಸ್, ಇಂಟ್ರಾಡೇ, ಕರೆನ್ಸಿ ಎಲ್ಲದರಲ್ಲೂ ಕೂಡ ಝೀರೋ ಬ್ರೋಕರೇಜ್ ಇರುತ್ತೆ. ಇದೊಂದು ವೆಲ್ ಡಿಸೈನ್ಡ್ ಪ್ಲಾಟ್ಫಾರ್ಮ್ ಆಗಿದ್ದು ಇದರಲ್ಲಿ ನಿಮಗೆ ಕೀ ಇಂಡೈಸಸ್ ಇಂದ ಹಿಡಿದು ಗ್ಲೋಬಲ್ ಇಂಡೈಸಸ್ ವರ್ಗೂ ಕೂಡ ಎಲ್ಲಾ ರೀತಿಯ ಇಂಡೈಸಸ್ ಇನ್ಫಾರ್ಮೇಶನ್ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ FII DII ಡೇಟಾ ಇರ್ಬೋದು, ವಾಚ್ ಲಿಸ್ಟ್ ಅನ್ನ ಆಡ್ ಮಾಡ್ಕೊಳ್ಳುವಂತ ಒಂದು ಸ್ಕ್ರೀನಿಂಗ್ ಸಿಸ್ಟಮ್ ಇರ್ಬೋದು. ನೀವು ನೋಡಬಹುದು 7 ವಾಚ್ ಲಿಸ್ಟ್ ಅನ್ನ ನೀವು ಒಂದೇ ಕಡೆ ಇಟ್ಕೋಬಹುದು, ಒಂದೇ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇಟ್ಕೋಬಹುದು. ಎಲ್ಲಾ ಇನ್ಫಾರ್ಮೇಶನ್ ಒಂದೇ ಕಡೆ ಸಿಗೋದ್ರಿಂದ ನಿಮ್ಗೆ ವಿನ್ನಿಂಗ್ ಪ್ರಾಬಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಜೊತೆಗೆ ಚಾರ್ಟ್ ಅನಾಲಿಸಿಸ್ ಅನ್ನ ಕೂಡ ಒಂದೇ ಕ್ಲಿಕ್ ಅಲ್ಲಿ ನಿಮ್ಗೆ ಓಪನ್ ಆಗುತ್ತೆ. ಟ್ರೇಡಿಂಗ್ ವ್ಯೂ ಪ್ರೀಮಿಯಂ ವರ್ಷನ್ ಕೂಡ ಇಲ್ಲಿ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಇನ್ನು ಪರ್ಸನಲ್ ಆಗಿ ನನ್ಗಿಷ್ಟ ಆಗಿದ್ದು ಪೇ ಲೇಟರ್ ಆಪ್ಷನ್ ಅಂತ ಈ ಪ್ಲಾಟ್ಫಾರ್ಮ್ ಅಲ್ಲಿ. ಹೌದು, ಏನಿದು ಪೇ ಲೇಟರ್ ಅಂದ್ರೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂತ. ಯಾರೆಲ್ಲ ಇನ್ವೆಸ್ಟರ್ಸ್ ಹತ್ರ ಕಡಿಮೆ ಇನ್ವೆಸ್ಟ್ಮೆಂಟ್ ಇರುತ್ತೋ ಅವರಿಗೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಮುಖಾಂತರ ಫಂಡಿಂಗ್ ಅನ್ನ ಕೂಡ ಕೊಡುತ್ತೆ ಈ ಪ್ಲಾಟ್ಫಾರ್ಮ್. ಇನ್ನು ಈ ಪೇ ಲೇಟರ್ ಆಪ್ಷನ್ ಅನ್ನೋದು ಕೇವಲ 6.99% ಇಂದ ಸ್ಟಾರ್ಟ್ ಆಗುತ್ತೆ. ಲೋವೆಸ್ಟ್ ಇಂಟ್ರೆಸ್ಟ್ ರೇಟ್ ಜೊತೆಗೆ ಯಾವುದೇ ರೀತಿಯ ಹೋಲ್ಡಿಂಗ್ ಪೀರಿಯಡ್ ಗೆ ಲಿಮಿಟ್ಸ್ ಇರೋದಿಲ್ಲ, ನೋ ಲಿಮಿಟ್ ಆಗಿರುತ್ತೆ. ಲೈಫ್ ಟೈಮ್ ಝೀರೋ ಬ್ರೋಕರೇಜ್ ಕೂಡ ಆಗಿರುತ್ತೆ. ಇನ್ನು ಪ್ರೈಸಿಂಗ್ ವಿಷಯಕ್ಕೆ ಬಂದ್ರೆ ಇವ್ರ ಹತ್ರ 2 ಆಫರ್ ಇದೆ. ಮೊದಲನೆಯದು 999 ಕೊಟ್ಟು ಝೀರೋ ಬ್ರೋಕರೇಜ್ ಅಕ್ರಾಸ್ ಡೆಲಿವರಿ, ಇಂಟ್ರಾಡೇ, FNO, ಮ್ಯೂಚುವಲ್ ಫಂಡ್ಸ್, IPO ಯಾವುದೇ ರೀತಿಯ ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಮಾಡೋದಿರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು. 999 ಆಫರ್ ಅಲ್ಲಿ ನಿಮ್ಗೆ ಝೀರೋ ಬ್ರೋಕರೇಜ್ ಇರುತ್ತೆ. ಅದೇ ರೀತಿ ಈ 999 ಪ್ಯಾಕೇಜ್ ಅಲ್ಲಿ ನೀವು ಅಡಿಷನಲಿ 999 ಅನ್ನ ಪೇ ಮಾಡಿದ್ರೆ ನಿಮ್ಗೆ AMC ಅನ್ನೋದು ಕಂಪ್ಲೀಟ್ ಆಗಿ ಫ್ರೀ ಆಗುತ್ತೆ ಲೈಫ್ ಟೈಮ್ಗೆ. ಅಥವಾ ನೀವು ಫ್ರೀ ಡಿಮ್ಯಾಟ್ ಅಕೌಂಟ್ ಅನ್ನ ಕೂಡ ಓಪನ್ ಮಾಡಬಹುದು. ಇದರಲ್ಲಿ ಝೀರೋ ಬ್ರೋಕರೇಜ್ ಆನ್ ಡೆಲಿವರಿ, ಮ್ಯೂಚುವಲ್ ಫಂಡ್ಸ್ ಮತ್ತೆ IPOಗೆ ಯಾವುದೇ ರೀತಿಯ ಬ್ರೋಕರೇಜ್ ಚಾರ್ಜಸ್ ಇರೋದಿಲ್ಲ. ಅದೇ ರೀತಿ ಕೇವಲ 20 ರೂಪಾಯಿ ಬ್ರೋಕರೇಜ್ ಚಾರ್ಜ್ ಅನ್ನ ಮಾಡ್ತಾರೆ ಅದರ್ ಸೆಗ್ಮೆಂಟ್ಸ್ ಅಲ್ಲಿ, ಲೈಕ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ನೀವೇನಾದ್ರೂ ಟ್ರೇಡ್ ಮಾಡಿದ್ರೆ. ಇನ್ನು ಇವರ ಅಚೀವ್ಮೆಂಟ್ ಅನ್ನ ನೀವು ನೋಡ್ಲೇಬೇಕು. ಬ್ರೋಕರೇಜ್ ಸೇವಿಂಗ್ 145 ಕೋಟಿಯಷ್ಟು ಬ್ರೋಕರೇಜ್ ಸೇವ್ ಮಾಡಿದ್ದಾರೆ ಕೇವಲ ಲಾಸ್ಟ್ 1 ವರ್ಷದಲ್ಲಿ. 6240 ಕೋಟಿಯಷ್ಟು ರಿಟೈಲ್ ಕ್ಲೈಂಟ್ ಹೋಲ್ಡಿಂಗ್ಸ್ ಅನ್ನ ಇಟ್ಕೊಂಡಿದ್ದಾರೆ. ಅದೇ ರೀತಿ 15 lakh ಪ್ಲಸ್ ಯೂಸರ್ಸ್ ಎಂ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಕೇವಲ 2 ವರ್ಷದಲ್ಲಿ ತುಂಬಾ ಅಚೀವ್ಮೆಂಟ್ಸ್ ಅನ್ನ ಕೂಡ ಈ ಕಂಪನಿ ಮಾಡಿದೆ. ಸೊ ನೀವೇನಾದ್ರೂ ಹೈ ಬ್ರೋಕರೇಜ್ ಅನ್ನ ಪೇ ಮಾಡ್ತಾ ಇದ್ರೆ ಅಥವಾ ನೀವು ಹೊಸ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು ಅನ್ಕೊಂಡಿದ್ರೆ ನೀವು ಎಂ ಸ್ಟಾಕ್ ಡಿಮ್ಯಾಟ್ ಅಕೌಂಟ್ ಅನ್ನ ಉಪಯೋಗಿಸಬಹುದು. ಎಂ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ರಿಜಿಸ್ಟ್ರೇಷನ್ ಲಿಂಕ್ ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಈಗಲೇ ಚೆಕ್ ಮಾಡಿ.
ಸೊ ಈ ಕಂಪನಿಯ ರೆವೆನ್ಯೂ ಅನ್ನ ನಾವು ಚೆಕ್ ಮಾಡೋದಾದ್ರೆ ಕಂಪನಿಯ ರೆವೆನ್ಯೂ ಅನ್ನೋದು ಒಂದು ಸ್ಟೇಬಲ್ ಆಗಿದೆ, ತೀರಾ ಹೈಯರ್ಗೂ ಹೋಗ್ತಾ ಇಲ್ಲ, ತೀರಾ ಲೋವರ್ಗೂ ಹೋಗ್ತಾ ಇಲ್ಲ. ಸೊ ಒಂದು ರೇಂಜ್ ಅಲ್ಲಿ ರೆವೆನ್ಯೂ ಅನ್ನ ಇವರು ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಬರುವಂತ ದಿವಸದಲ್ಲಿ ರೇಂಜ್ ಏನಿದೆ ಈ ರೇಂಜ್ ನ ಬ್ರೇಕ್ ಮಾಡಿ ಮೇಲೆ ಹೋಗ್ಬೇಕಾಗತ್ತೆ. ಸೊ ಅಪ್ರಾಕ್ಸಿಮೇಟ್ 2,000ದಿಂದ 1,500, 2,000, 2,500 ಈ ರೇಂಜ್ ಅಲ್ಲಿ ಇವರು ರೆವೆನ್ಯೂ ಅನ್ನ ಮಾಡ್ತಾ ಇದ್ದಾರೆ. ಸೊ ಮುಂದೆ ಬರುವಂತಹ ದಿವಸದಲ್ಲಿ ಇದು ಇನ್ಕ್ರೀಸ್ ಆದ್ರೆ ಕಂಪನಿಗೆ ಒಳ್ಳೆ ಬೆನಿಫಿಟ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಇದೇ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅನ್ನ ನಾವು ನೋಡಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇದೊಂದು ತುಂಬಾ ಮೇಜರ್ ಒಂದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಸೊ ಏನು ಅಂತ ನಾವು ನೋಡೋದಾದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 1.81% ಇಂದ ರೀಸೆಂಟ್ ಕ್ವಾರ್ಟರ್ಗೆ 22.87 ಅಂದ್ರೆ ಆಲ್ಮೋಸ್ಟ್ 20% ಅಷ್ಟು ತಮ್ಮ ಹೋಲ್ಡಿಂಗ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನೋಡೋದಾದ್ರೆ ಆಲ್ಮೋಸ್ಟ್ 5% ಇಂದ 8% ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ತಮ್ಮ ಹೋಲ್ಡಿಂಗ್ಸ್ ಅನ್ನ. ಸೊ ಎರಡೂ ಕೂಡ ತುಂಬಾ ಪಾಸಿಟಿವ್ ಅಲ್ಲಿ ಇದ್ರೆ ಪಬ್ಲಿಕ್ ಕೂಡ ಅದೇ ರೀತಿ ಒಂದು ಹೋಲ್ಡಿಂಗ್ಸ್ ಅನ್ನ ಉಳಿಸ್ಕೊಂಡಿದೆ. ಇನ್ನು ಇಲ್ಲಿ ಬರ್ತಾ ಇರುವಂತಹ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಅನ್ನ ನಾವು ನೋಡೋದಾದ್ರೆ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಡಿಕ್ಲೈನ್ ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ಸ್ವಲ್ಪ ನೆಗೆಟಿವ್ ಆಗಿರುತ್ತೆ. ಬಟ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ತುಂಬಾ ಹೆವಿ ಆಗಿ ಬೈ ಮಾಡ್ಕೊಳ್ತಾ ಕುತ್ಕೊಂಡಿದ್ದಾರೆ ಈ ಸ್ಟಾಕ್ ಅಲ್ಲಿ ಅಂತ ಹೇಳ್ಬೋದು. ಸೊ ಫಾರಿನ್ ಇನ್ಸ್ಟಿಟ್ಯೂಷನಲ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ತುಂಬಾ ರಿಸರ್ಚ್ ಮಾಡಿ ಯಾವುದೇ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅವ್ರಿಗೊಂದು ಐಡಿಯಾ ಇರುತ್ತೆ, ಅವ್ರಿಗೊಂದು ರಿಸರ್ಚ್ ಪ್ರಕಾರ ಏನೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ, ಆರ್ ಇನ್ಸೈಡ್ ಇನ್ಫಾರ್ಮೇಶನ್ ಇರ್ಬೋದು ಅಥವಾ ಬೇರೆ ರೀತಿಯ ರಿಸರ್ಚ್ ಅವರ ಪ್ರಕಾರ ಗೊತ್ತಿರಬಹುದು. ಸೊ ಆ ರೀತಿ ನಾವು ನೋಡೋದಾದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇಬ್ರು ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಈ ಸ್ಟಾಕ್ ಅಲ್ಲಿ ಜಂಪ್ ಮಾಡ್ಕೊಂಡಿದ್ದಾರೆ. ಸೊ ಇದೊಂದು ಹೈ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಸೊ ಸ್ಪೈಸ್ ಜೆಟ್ ಲಿಮಿಟೆಡ್ ಬರುವಂತಹ ಕ್ವಾರ್ಟರ್ಸ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಅನ್ನ ತೋರಿಸಿ ROCE ಮತ್ತೆ ROE ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಈ ಸ್ಟಾಕ್ ಅಲ್ಲಿ ಒಂದೊಳ್ಳೆ ರ್ಯಾಲಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಮೂರನೇ ಸ್ಟಾಕ್ ಬಂದು ಈಸಿ ಟ್ರಿಪ್ ಪ್ಲಾನರ್ಸ್ ಅಂತ. ಹೌದು, ಈಸಿ ಟ್ರಿಪ್ ಪ್ಲಾನರ್ಸ್ ಬಂದು ಟೂರಿಸ್ಟ್ ಕಂಪನಿ ಆಗಿದ್ದು ಅಥವಾ ಟ್ರಾವೆಲ್ ರಿಲೇಟೆಡ್ ಕಂಪನಿ ಆಗಿದ್ದು ಈ ಕಂಪನಿ ಎಂಡ್ ಟು ಎಂಡ್ ಟ್ರಾವೆಲ್ ಸೊಲ್ಯೂಷನ್ ನ ಇನ್ಕ್ಲೂಡಿಂಗ್ ಏರ್ಲೈನ್ ಟಿಕೆಟ್ಸ್, ಹೋಟೆಲ್ಸ್ ಆಗಿರ್ಬೋದು, ಹಾಲಿಡೇ ಪ್ಯಾಕೇಜಸ್ ಆಗಿರ್ಬೋದು, ರೈಲ್ ಟಿಕೆಟ್ಸ್, ಬಸ್ ಟಿಕೆಟ್ಸ್, ಟ್ಯಾಕ್ಸೀಸ್ ಆಸ್ ವೆಲ್ ಆಸ್ ಆನ್ಸಿಲರಿ ವ್ಯಾಲ್ಯೂ ಆಡೆಡ್ ಸರ್ವಿಸ್ ಅನ್ನ ಇವರು ಕೊಡ್ತಾರೆ. ಟ್ರಾವೆಲ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ತಾರೆ. ವೀಸಾ ಪ್ರೊಸೆಸಿಂಗ್ ಅಂಡ್ ಟಿಕೆಟ್ಸ್ ಫಾರ್ ಆಕ್ಟಿವಿಟಿ ಅಂಡ್ ಅಟ್ರಾಕ್ಷನ್ ಅಂದ್ರೆ ನೀವು ಹೋಗಿರೋ ಸ್ಪಾಟ್ಗೆ ಅವ್ರಿಗೆ ಅಲ್ಲಿ ಬೇಕಾಗಿರುವಂತಹ ಎಲ್ಲ ವೀಸಾ ಇರ್ಬೋದು ಅಥವಾ ಆಕ್ಟಿವಿಟೀಸ್ ಇರ್ಬೋದು, ಅದರ್ ಅಟ್ರಾಕ್ಷನ್ ಇರ್ಬೋದು, ಇವರು ಎಲ್ಲದಕ್ಕೂ ಕೂಡ ಕಂಪನಿ ಟೈ ಅಪ್ ಆಗಿರುತ್ತೆ. ಸೊ ಇದೊಂದು ಟ್ರಿಪ್ ಪ್ಯಾಕೇಜ್ ಕಂಪನಿ ಆಗಿರೋದ್ರಿಂದ ನಿಮ್ಗೆ ಗೊತ್ತೇ ಇರುತ್ತೆ ಅಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ಟೂರಿಸ್ಟ್ ಅನ್ನೋದು ತುಂಬಾ ಬೂಮ್ ಆಗ್ತಾ ಇದೆ. ಅದು ಕೂಡ ಎಸ್ಪೆಷಲಿ ಈ ಟೈಮ್ ಡಿಸೆಂಬರ್, ಜಾನ್, ಫೆಬ್ರವರಿ ಮತ್ತೆ ಸಮ್ಮರ್ ಹತ್ರನೇ ಬರ್ತಾ ಇರೋದ್ರಿಂದ ಈ ಪರ್ಟಿಕ್ಯುಲರ್ ಕಂಪನಿ ಮೇಲೆ ನಾವು ಫೋಕಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈ ಟೈಮ್ ಅಲ್ಲಿ ಟೂರಿಸ್ಟ್ ಅನ್ನೋದು ಬೂಮ್ ಆಗುವಂತ ಚಾನ್ಸಸ್ ಇರುತ್ತೆ, ಟೂರಿಸ್ಟ್ ಸ್ಪಾಟ್ಸ್ ಅನ್ನೋದು ಬೂಮ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಒಂದು ಒಳ್ಳೆ ಕಂಪನಿನ ಹುಡುಕ್ತಾ ಇರ್ತಾರೆ. ಅಂತಹ ಒಳ್ಳೆ ಕಂಪನೀಸ್ ಅಲ್ಲಿ ಈಸಿ ಟ್ರಿಪ್ ಪ್ಲಾನರ್ಸ್ ಕೂಡ ಒಂದು ಅಂತ ಹೇಳ್ಬೋದು. ಸೊ ಈಸಿ ಟ್ರಿಪ್ ಪ್ಲಾನರ್ಸ್ ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 5,656 ಕೋಟಿ ಇದೆ. ಅದೇ ರೀತಿ ಕರೆಂಟ್ ಮಾರ್ಕೆಟ್ ಪ್ರೈಸ್ 16 ರೂಪಾಯಿಲಿದ್ರೆ 27 ರೂಪಾಯಿಂದ ಇದು 16 ರೂಪಾಯಿಗೆ ಕೆಳಗಡೆ ಬಂದಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 40% ಅಷ್ಟು ಡೌನ್ ಅಲ್ಲಿ ನಮಗೆ ಈ ಪರ್ಟಿಕ್ಯುಲರ್ ಸ್ಟಾಕ್ ಸಿಗ್ತಾ ಇದೆ. ಸೊ ಸ್ಟಾಕ್ PE ರೇಷಿಯೋ 32 ನಲ್ಲಿದೆ. ಸ್ಟಾಕ್ PE ರೇಷಿಯೋ ಪ್ರಕಾರ ಹೈಯರ್ ವ್ಯಾಲ್ಯೂಯೇಷನ್ ಇಲ್ಲ, ತೀರಾ ಲೋವರ್ ವ್ಯಾಲ್ಯೂಯೇಷನ್ ಇಲ್ಲ, ಒಂದು ಮೀಡಿಯಂ ವ್ಯಾಲ್ಯೂಯೇಷನ್ ಅಲ್ಲಿ ಕಾಣಿಸ್ತಾ ಇದೆ, ಫೇರ್ ವ್ಯಾಲ್ಯೂಯೇಷನ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಿದ್ರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ತಮ್ಮ ಈಸಿ ಟ್ರಿಪ್ ಪ್ಲಾನರ್ಸ್ ಆಲ್ಮೋಸ್ಟ್ 16 ರೂಪೀಸ್ ಟ್ರೇಡ್ ಆಗ್ತಾ ಇದ್ರೆ ಆಲ್ಮೋಸ್ಟ್ 16 ರೂಪೀಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕೂಡ ಇರೋದ್ರಿಂದ ಹೈ ಪೊಟೆನ್ಶಿಯಲ್ ಇದೆ ಸ್ಟಾಕ್ ಅಲ್ಲಿ. ಗ್ರೋತ್ ಏನಾದ್ರು ಅಥವಾ ಒಳ್ಳೆ ರ್ಯಾಲಿ ಬಂದ್ರೆ ಹೈ ಪೊಟೆನ್ಶಿಯಲ್ ತುಂಬಾ ಬೇಗ ಮೂಮೆಂಟಮ್ ಕೊಡೋ ಚಾನ್ಸಸ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ರಿಸರ್ವ್ಸ್ ಕೂಡ ತುಂಬಾ ಚೆನ್ನಾಗಿ 527 ಕೋಟಿ ರಿಸರ್ವ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಸೊ ಇನ್ನು ಈ ಕಂಪನಿಯ ಟೋಟಲ್ ರೆವೆನ್ಯೂನ ಚೆಕ್ ಮಾಡೋದಾದ್ರೆ ಜೂನ್ 2024 ಮತ್ತೆ ಸೆಪ್ಟೆಂಬರ್ 2024 ಕ್ವಾರ್ಟರ್ ಅಲ್ಲಿ ಸ್ಟೇಬಲ್ ಆಗಿದೆ ಅಂತ ಹೇಳ್ಬೋದು. ಸೊ ಇದನ್ನ ಇವರು ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಗೆ ನೆನಪಿರ್ಲಿ, ಮಳೆಗಾಲದಲ್ಲಿ ನಮ್ಮ ಇಂಡಿಯಾದಲ್ಲಿ ಮಳೆಗಾಲದಲ್ಲಿ ಅಷ್ಟೊಂದು ಟ್ರಿಪ್ಸ್ ಗೆ ಯಾರು ಹೋಗೋದಿಲ್ಲ. ಸೊ ಅದು ಒಂದು ಇವರಿಗೆ ಡಿಕ್ಲೈನ್ ಆಗುವಂತ ಚಾನ್ಸಸ್ ಇರುತ್ತೆ. ಈ ಪರ್ಟಿಕ್ಯುಲರ್ ಜೂನ್ ಇಂದ ಆಲ್ಮೋಸ್ಟ್ ಅಕ್ಟೋಬರ್, ನವೆಂಬರ್ ವರೆಗೂ ಕೂಡ ಅನ್ ಸೀಸನ್ ಆಗಿರುತ್ತೆ. ಯಾರೆಲ್ಲ ಟ್ರಿಪ್ ಪ್ಲಾನ್ ಮಾಡ್ತಾರೆ ಅವರು ಕಡಿಮೆ ಇರ್ತಾರೆ ಪ್ಲಾನ್ ಮಾಡೋರು, ಯಾಕಂದ್ರೆ ಮಳೆಗಾಲ, ಚಳಿಗಾಲ ಇರೋದ್ರಿಂದ. ಸೊ ಇವಾಗ ಮತ್ತೆ ಡಿಸೆಂಬರ್ ಇಂದ ಆಲ್ಮೋಸ್ಟ್ ಜೂನ್, ಜುಲೈವರೆಗೂ ಕೂಡ ಒಂದು ಒಳ್ಳೆ ಮೊಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಮತ್ತೆ ಟೂರಿಸಂ ಅನ್ನೋದು ಬೂಮ್ ಆಗುವ ಚಾನ್ಸಸ್ ಇರುತ್ತೆ.
ಸೊ ಇನ್ನು ನೆಟ್ ಪ್ರಾಫಿಟ್ ಅನ್ನ ನಾವು ನೋಡೋದಾದ್ರೆ ಜೂನ್ ಅಲ್ಲಿ 34 ಕೋಟಿ, ಸೆಪ್ಟೆಂಬರ್ ಅಲ್ಲಿ 27 ಕೋಟಿ ನೆಟ್ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. FII ಹೋಲ್ಡಿಂಗ್ಸ್ ಅನ್ನ ನಾವು ನೋಡೋದಾದ್ರೆ ಸೆಪ್ಟೆಂಬರ್ ಅಲ್ಲಿ 2.5 ಇಂದ ಡಿಸೆಂಬರ್ ಕ್ವಾರ್ಟರ್ ಗೆ 2.98% ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಮ್ಯೂಚುವಲ್ ಫಂಡ್ ಹೌಸಸ್ 0.18% ಇಂದ 0.17% ಗೆ ಕಡಿಮೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ 50% ಇದೆ, ಪಬ್ಲಿಕ್ ಹೋಲ್ಡಿಂಗ್ಸ್ 44% ಇದ್ರೆ ಉಳಿದಂತಹದ್ದು ಮ್ಯೂಚುವಲ್ ಫಂಡ್ಸ್ ಮತ್ತೆ FIIs ನ ಹೋಲ್ಡಿಂಗ್ಸ್ ಆಗಿರುತ್ತೆ. ಸೊ ಈ ಸ್ಟಾಕ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಅದು ಕೂಡ ಬಿಲೋ ಯಾರ ಹತ್ರ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ, ಲಾಂಗ್ ಟರ್ಮ್ ಗೆ ಯಾವ್ದಾದ್ರು ಒಂದು ಸ್ಟಾಕ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದಾಗ ಈಸಿ ಟ್ರಿಪ್ ಪ್ಲಾನರ್ಸ್ ಕೂಡ ಒಂದು ಒಳ್ಳೆ ಸ್ಟಾಕ್ ಆಗಿರುತ್ತೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಪೆನ್ನಿ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಅನ್ನೋದು ಹೈ ರಿಸ್ಕ್ ಆಗಿರುತ್ತೆ. ಸೊ ನಿಮ್ಮ ಹತ್ರ ಇರೋ ಎಲ್ಲಾ ಇನ್ವೆಸ್ಟ್ಮೆಂಟ್ ಅನ್ನ ಪೆನ್ನಿ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದೊಳ್ಳೆ ಕಂಪನೀಸ್ ಮೇಲೆ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ನ ನಿಮ್ಮ ಹತ್ರ ಇರುವಂತಹ ಕ್ಯಾಪಿಟಲ್ ಅಲ್ಲಿ 10 to 20% ಅಷ್ಟೇ ಇನ್ವೆಸ್ಟ್ಮೆಂಟ್ ಅನ್ನ ಪೆನ್ನಿ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಉಳಿದಂತಹದೆಲ್ಲವೂ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವ ಸ್ಟಾಕ್ಸ್, ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಪೆನ್ನಿ ಸ್ಟಾಕ್ಸ್ ತುಂಬಾ ರಿಸ್ಕಿ ಆಗಿರೋದ್ರಿಂದ ನಾವು ನಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫಿಕೇಶನ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲಾ ಸ್ಟಾಕ್ಸ್ ಒಳ್ಳೇದು ಆಗಿರೋದಿಲ್ಲ, ಎಲ್ಲಾ ಸ್ಟಾಕ್ಸ್ ಕೆಟ್ಟದು ಆಗಿರೋದಿಲ್ಲ. ಅಕಾರ್ಡಿಂಗ್ ಟು ಸಿಚುವೇಶನ್, ಅಕಾರ್ಡಿಂಗ್ ಟು ಕಂಪನಿಯ ಪರ್ಫಾರ್ಮೆನ್ಸ್ ಮೇಲೆ ಆ ಕಂಪನಿಯ ಸ್ಟಾಕ್ ಪ್ರೈಸ್ ಅನ್ನೋದು ಕೂಡ ಬೆಳೀತಾ ಹೋಗುತ್ತೆ. ಸೊ ಅದೇ ಕಾರಣಕ್ಕೆ ಸ್ಟಾಕ್ ಎಷ್ಟೇ ಸ್ಟ್ರಾಂಗ್ ಇದ್ರು, ಸ್ಟಾಕ್ ಎಷ್ಟೇ ವೀಕ್ ಇದ್ರು ಕೂಡ ಬರುವಂತಹ ದಿವಸದಲ್ಲಿ ನಾವು ಫಂಡಮೆಂಟಲ್ಸ್ ನ ಚೆಕ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ಸೊ ಅದೇ ರೀತಿ ನೀವೇನಾದ್ರೂ ಈ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಮುಂದೆ ಬರುವಂತಹ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇರ್ಬೋದು ಅಥವಾ ಇಯರ್ಲಿ ರಿಸಲ್ಟ್ಸ್ ಇರ್ಬೋದು, ಅದ್ರ ಮೇಲೆ ನೀವು ಕಣ್ಣಿಟ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗತ್ತೆ. ಅವಾಗ ಮಾತ್ರ ನಾವು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಳ್ಳೆ ಸ್ಟಾಕ್ಸ್ ಅನ್ನ ಹೋಲ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೋಪ್ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಬರುವಂತಹ ವಿಡಿಯೋದಲ್ಲಿ ಯಾವ ಸ್ಟಾಕ್ಸ್ ಅನಾಲಿಸಿಸ್ ಬೇಕು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಆನ್ ಟೈಮ್ ಅಪ್ಡೇಟ್ಸ್ ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ. Investments in securities markets are subject to market risks. Read all the related documents carefully before investing.